ನಮಗೆ ವಿದೇಶಗಳಲ್ಲಿ ಇಂಥ ವಿಷಯಗಳು ನಡೆಯುತ್ತೆ ಅಂತ ನೋಡ್ತಿದ್ದೋ ಕೇಳ್ತಿದ್ದೋ, ಆದ್ರೆ ನಮ್ಮ ಮೈಸೂರಿನಲ್ಲಿ ಇಂಥ ವಿಷಯಗಳು ನಡೀತಾ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಏನ್ ವಿಷಯ ಅಂತಂದ್ರೆ ಈ ಕರುಣೆ ಗೋಡೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಕರುಣೆ ಗೋಡೆ ನಮ್ಮ ದಾಸಪ್ಪ ಸರ್ಕಲ್ ಮೈಸೂರು ರೈಲ್ವೆ ಸ್ಟೇಷನ್ ಹತ್ರ ಇರೋದು. ನಿಮಗೆ ಅಗತ್ಯಕ್ಕೆ ಬರ್ದೇ ಇರೋ ವಸ್ತುಗಳು ಅಂದ್ರೆ ಬಟ್ಟೆ ಆಗ್ಲಿ, ಬ್ಯಾಗು, ಇನ್ನಿತರ ಮುಂತಾದ ವಸ್ತುಗಳು ಅಗತ್ಯಕ್ಕೆ ಬರ್ದೇ ಇದ್ರೆ ಅಂತ ವಸ್ತುಗಳನ್ನ ತಗೊಬಂದು ಇಲ್ಲಿ ಇಟ್ರೆ ಅಗತ್ಯಕ್ಕೆ ಬೇಕಾದವರು ಅದನ್ನ ತಗೊಂಡು ಹೋಗ್ತಾರೆ. ಆಮೇಲೆ ಹೆಣ್ಣು ಮಕ್ಕಳುಗಳಿಗೆ ಬೇಕಾಗುವ ವಸ್ತುಗಳನ್ನು ಇಟ್ಟರು ಕೂಡ ಅವರಿಗೆ ನೆರವಾಗುತ್ತೆ. ನಿಮ್ಗೆ ಈ ವಿಷಯ ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ, ನಿಮ್ಮ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಸೆಂಡ್ ಮಾಡಿ, ಆಮೇಲೆ ತಿಳಿಸಿ. ಬೇರೆಯವರಿಗೆ ಅಗತ್ಯಕ್ಕೆ ಬರುವ ವಸ್ತುಗಳನ್ನ ಮಾತ್ರ ಇಡಿ, ಅಗತ್ಯಕ್ಕೆ ಬರ್ದೇ ಇರೋ ವಸ್ತುಗಳನ್ನ ಇಡಕ್ ಹೋಗ್ಬಿಡಿ. ಈ ಕರುಣೆ ಗೋಡೆ ಹತ್ರ ತುಂಬಾ ಗಲೀಜ್ ಮಾಡಿದ್ರು. ನೈಪಥ್ಯ ರಂಗ ತಂಡ ಹಾಗೆ ರೋಟರಿ ಸಂಸ್ಥೆಯವರು ಸ್ವಚ್ಛ ಮಾಡಿದ್ದಾರೆ. ಅವ್ರ ಜೊತೆ ನಮ್ಮ ಮೈಸೂರು MCC ಅವರು ಕೂಡ ಕೈ ಜೋಡಿಸಿ ಸ್ವಚ್ಛ ಮಾಡಿದ್ದಾರೆ. ಇಬ್ಬರಿಗೂ ಧನ್ಯವಾದ ಹೇಳುವ. ಇಲ್ಲಿ ಈ ಜಾಗದಲ್ಲಿ ಸಿಗರೇಟು ಹಾಗೆ ಗಲೀಜ್ ಮಾಡೋದನ್ನ ನಿಲ್ಲಿಸಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ನ ಒಂದ್ ಸ್ವಲ್ಪ ಮೇಲೆ ಹಾಕಿ ಅಂತ ಮನವಿ ಮಾಡ್ಕೊಳ್ತೀವಿ. ಇದು ನಮ್ಮ ಮೈಸೂರಿಗೆ ಒಂದು ಮೆರಗು ಅಂತ ಹೇಳ್ಬೋದು. ಇದೇ ತರ ಕರುಣೆಯ ಗೋಡೆಗಳು ಮೈಸೂರು ತುಂಬಾ ಸೃಷ್ಟಿಯಾಗ್ಲಿ. ಈ ವಿಡಿಯೋ ಮೈಸೂರು ನಗರ ಪಾಲಿಕೆಗೆ ತಲುಪೋವರೆಗೂ ಶೇರ್ ಮಾಡಿ. ಇದೇ ತರ ಸಹಾಯ ಮಾಡುವ ಕಾರಣದ ಕೈಗಳು ತುಂಬಾ ಇವೆ. ಅವ್ರಿಗೇನಾದ್ರು ಹೇಳ್ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಎಲ್ಲ ನಿಮ್ದೆ.